ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ತಾಲ್ಲೂಕು ಆಡಳಿತ, ತಾಲ್ಲೂಕು ಪಂಚಾಯತ್ ಮತ್ತು ನಗರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ 76ನೇ ಗಣರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಪ್ರಿಯ ಶಾಸಕರಾದ ಕೆ. ಎಚ್. ಪುಟ್ಟಸ್ವಾಮಿಗೌಡರು ಧ್ವಜಾರೋಹಣ ನೆರವೇರಿಸಿದರು. ನಂತರ ಪೊಲೀಸ್ ಪಥಸಂಚಲನ, ಹೋಂಗಾರ್ಡ್, ಎನ್.ಸಿ.ಸಿ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳ ಪಥಸಂಚಲನದ ಗೌರವವನ್ನು ಸ್ವೀಕರಿಸಲಾಯಿತು. ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಲವು ಸಾಧಕರುಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಮಹೇಶ್ ಎಸ್ ಪತ್ರಿರವರು, ನಗರಸಭೆ ಆಯುಕ್ತರಾದ ಗೀತಾ, ತಾಲ್ಲೂಕು ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಜಿಕೆ ಹೊನ್ನಯ್ಯರವರು, ಆರಕ್ಷಕ ವೃತ್ತ ನಿರೀಕ್ಷಕರಾದ ಕೆ. ಪಿ. ಸತ್ಯನಾರಾಯಣರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ ಮೂರ್ತಿರವರು, ನಗರಸಭೆಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು, ಉಪಾಧ್ಯಕ್ಷರು, ಫರೀದ್, ನಗರಸಭೆಯ ಸದಸ್ಯರುಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜನಾರ್ದನ್ ಮೂರ್ತಿ ಅವರು, ಕೃಷಿಕ ಸಮಾಜದ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ ಅವರು, ಜನಪ್ರತಿನಿಧಿಗಳು ಹಾಗೂ ವಿವಿಧ ಶಾಲೆಗಳ ಶಿಕ್ಷಕ ವರ್ಗದವರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದು 4ನೇ ಗಣರಾಜ್ಯೋತ್ಸವ ದಿನಾಚರಣೆ ಆಚರಣೆ ಮಾಡುತ್ತೇನೆ. ಇದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಇದಕ್ಕೆ ಕಾರಣೀಭೂತರಾದವರು ನಮ್ಮ ಶಾಸಕರು. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವರ ಪ್ರಾಮಾಣಿಕತೆ ಅಥವಾ ಕರ್ತವ್ಯ ನಿಷ್ಠೆಯನ್ನು ಗುರುತಿಸಿ ಅವರು ಕೆಲಸ ಮಾಡಲಿ ಅಂತ ಹುರಿದುಂಬಿಸುವಂತಹ ಮಹಾನ್ ವ್ಯಕ್ತಿತ್ವವನ್ನು ಅವರು ಹೊಂದಿದ್ದಾರೆ. ಅವರ ಬದ್ಧತೆಗೆ ಅನುಗುಣವಾಗಿ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಇದುವರೆಗೂ ಆಗಿರ್ತಕ್ಕಂತಹ ಅಭಿವೃದ್ಧಿಯ ಒಂದು ಮೆಲುಕನ್ನು ಹಾಕೋದಕ್ಕೆ ಇಷ್ಟಪಡ್ತೀನಿ ಸರ್. ಅಂಬೇಡ್ಕರ್ ಅವರು ದೇಶಕ್ಕೆ ಸ್ವತಂತ್ರ ಕೊಟ್ಟಿರೋದು ಒಂದು ತೂಕ ಆದರೆ ಸಂವಿಧಾನ ಕೊಟ್ಟಿರೋದು ಇನ್ನೊಂದು ತೂಕ. ಅಂದರೆ ಬ್ರಿಟಿಷರಿಗೆ ನಮ್ಮನ್ನು ನಾವು ಆಳ್ಕೊಳ್ಳೋಕೆ ಶಕ್ತಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಮಗೆ ಶಕ್ತಿ ಇದೆ ಅಂತ ತೋರಿಸಿಕೊಟ್ಟಂತಹ ಮಹಾನ್ ಮೇಧಾವಿ. ಮೋಸ್ಟ್ಲಿ ನಾವು ಅಂಬೇಡ್ಕರ್ ಸಾಹೇಬರು ನೆನೆಸದೇ ಇರೋ ದಿನ ಇರಲೇಬಾರ್ದು ಅಂತ ನನ್ನ ಭಾವನೆ. ನಾವು ಹೇಗೆ ಬೆಳಗ್ಗೆ ದೇವ್ರ ಪೂಜೆ ಮಾಡ್ತೀವಿ ಅದೇ ರೀತಿ. ಕಾರಣ ಇಷ್ಟೇ, ನಾವೆಲ್ಲರೂ ಇಷ್ಟೊಂದು ಸ್ವತಂತ್ರವಾಗಿ ಹೋರಾಡಲಿಕ್ಕೆ, ನಮ್ಮ ಹಕ್ಕುಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿಕ್ಕೆ ಹಾಗೂ ಸಮಾಜದಲ್ಲಿ ಸಮಾನತೆಯಿಂದ ಬದುಕಲಿಕ್ಕೆ, ನಾವು ಯಾರಿಗೆ ಓಟ್ ಹಾಕಬೇಕು ಅಂತ ಓಟ್ ಹಾಕಲಿಕ್ಕೆ, ಈ ರೀತಿ ಹಲವಾರು ಹಕ್ಕುಗಳನ್ನು ನೀಡಿದಂತಹ ಸಂವಿಧಾನವನ್ನು ರಚಿಸ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನ ರಚನೆ ಅಷ್ಟೊಂದು ಈಸಿ ಇರಲಿಲ್ಲ. ಆದರೆ ಆ ಸಂವಿಧಾನವನ್ನು ಕೊಡೋ ಸಂದರ್ಭದಲ್ಲಿ ಹಲವಾರು ಕಷ್ಟಗಳು ಬರುತ್ತೆ ಅವರಿಗೆ. ಅವೆಲ್ಲವನ್ನು ಮೆಟ್ಟಿ ನಿಂತು ನಿಜವಾಗ್ಲೂ ಒಂದು ನಾವು ಮತ್ತೆ ಮನನ ಮಾಡ್ಕೋಬೇಕು. ಈ ದೇಶದ ಪ್ರತಿಯೊಬ್ಬರಿಗೂ ಓಟ್ ಹಾಕೋದು ಒಂದೇ. ಎಲ್ಲರೂ ಸಹ ಒಂದೇ ರೀತಿಯಲ್ಲಿ ಓಟ್ ಹಾಕ್ತೀವಿ. ನಾವು ಬೂತ್ಗೆ ಹೋಗಬೇಕು, ಸಾಲಿನಲ್ಲಿ ನಿಂತ್ಕೋಬೇಕು, ಓಟ್ ಹಾಕಬೇಕು. ಇದಕ್ಕಿಂತ ಸಮಾನತೆ ನಿಜವಾಗ್ಲೂ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆ? ಖಂಡಿತ ಇಲ್ಲ. ಸೊ ಹಾಗಾಗಿ ಗಣರಾಜ್ಯೋತ್ಸವ ಈ ಆಚರಣೆಯನ್ನು ನಾವು ಇಷ್ಟೊಂದು ಸಂಭ್ರಮಿಸಲಿಕ್ಕೆ ಕಾರಣ, ನಾವು ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀವಿ ಏನಂತ, ನಾವು ಸಾರ್ವಭೌಮರು, ಬೇರೆ ದೇಶಗಳ ಅಡಿಯಾಡಲ್ಲ. ನಾವು ಸ್ವತಂತ್ರರು, ನಮ್ಮ ನಿರ್ಧಾರವನ್ನು ನಾವೇ ತೆಗೆದುಕೊಳ್ಳೋಕ್ಕೆ ನಮಗೆ ಛಾತಿ ಇದೆ ಅನ್ನೋದನ್ನು ಪ್ರತಿ ವರ್ಷ ತೋರಿಸ್ತಾ ಇರೋದೇ ಈ ಉತ್ಸವ. ದಿನ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವ ಒಂದು ಕಾರ್ಯಕ್ರಮ. ಇಲ್ಲಿ ಏನಾಗುತ್ತೆ ಅಂತಂದರೆ, ಹಿಂದೆ ನಮ್ಮನ್ನು ಆಳಲಿಕ್ಕೆ ಒಂದು ಕಾನೂನು ಬೇಕಾಗಿತ್ತು. ನಮ್ಮನ್ನು ಆಳಲಿಕ್ಕೆ ಎಲ್ಲರಿಗೂ ಕೂಡ ಸಮಾನವಾದಂಥ, ಎಲ್ಲರಿಗೂ ಸಮಾನವಾದಂಥ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಬೇಕಾಗಿತ್ತು. ಅದನ್ನು ಸಂವಿಧಾನದ ರೂಪದಲ್ಲಿ ತಂದು ಇವತ್ತು ಅದು ಅಧಿಕೃತವಾಗಿ ಅಂಗೀಕೃತವಾದ ದಿನ. ಇವತ್ತು ಅದು ಆಗಿ 76 ವರ್ಷಗಳು ಗತಿಸಿ ಹೋದ್ವಿ. ನಾವೆಲ್ಲರೂ ಕೂಡ ಈ ಒಂದು ಸ್ಥಾನಮಾನದಲ್ಲಿ ಇರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಸಂವಿಧಾನ. ಇಲ್ಲಿ ಬಂದು ವಾಸ ಮಾಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದನು ಅಲ್ಲೆಲ್ಲರೂ ಹೋಗಿ ಅಸ್ಸಾಂನಲ್ಲಿ ವಾಸ ಮಾಡ್ಬೋದು. ಈ ಥರ ಭಾರತದ ಪ್ರಜೆಗಳು ಎಲ್ಲಿ ಬೇಕಾದ್ರೂ ಹೋಗಿ ವಾಸ ಮಾಡ್ಬೋದು. ಹಾಗೇನೆ ಎಲ್ಲರೂ ಕೂಡ ಸಮಾನರು. ಕಾನೂನು ದೃಷ್ಟಿಯಿಂದ, ಸಂವಿಧಾನ ದೃಷ್ಟಿಯಿಂದ ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ ಅಂತ ಸಮಾನತೆ ಹಕ್ಕನ್ನು ಕೊಟ್ಟಂಥ ಒಂದು ಫಂಡಮೆಂಟಲ್ ರೈಟ್ಸು ಕೂಡ ಸಂವಿಧಾನದಲ್ಲಿ. ಅದೇ ರೀತಿ ಯಾರು ಎಷ್ಟು ಬೇಕಾದ್ರೂ ನ್ಯಾಯಬದ್ಧವಾಗಿ ಆಸ್ತಿನ ಸಂಪಾದನೆ ಮಾಡೋದು. ಯಾವ ಸರ್ಕಾರವೂ ಕಾನೂನು ವಿರೋಧವಾಗಿ ಯಾರೇ ದಬ್ಬಾಳಿಕೆಯಿಂದ ಸರ್ಕಾರ ಆಗಲಿ ಬಲಾಢ್ಯರಾಗಲಿ ತಮ್ಮ ಆಸ್ತಿಯನ್ನು ಕಿತ್ಕೊಳ್ಳೋಕ್ಕಾಗೋದಿಲ್ಲ.
ಅಂತ ಒಂದು ಆಸ್ತಿಯ ಹಕ್ಕನ್ನು ಕೂಡ ನಮ್ಮ ಜನತೆಗೆ ನೀಡಿದೆ. ಅದೇ ರೀತಿ ಮತದಾನದ ಹಕ್ಕು, ಎಂಥ ಶ್ರೀಮಂತನಿಗಾದರೂ ಒಂದೇ ಒಟ್ಟು, ಎಂಥ ಬಡವನಿಗಾದರೂ ಒಂದೇ ಒಟ್ಟು, ಅದರಲ್ಲೂ ಕೂಡ ಸಮಾನತೆಯನ್ನು ಸಾರಿ ಪ್ರತಿಯೊಬ್ಬರು ಕೂಡ ಮತದಾನದ ಹಕ್ಕು ಕೊಟ್ಟು ಸರ್ಕಾರವನ್ನು ಯಾವ ಸರ್ಕಾರ ಬೇಕು, ಎಂಥ ಉತ್ತಮ ಸರ್ಕಾರವನ್ನು ನೀವು ಚುನಾಯಿಸಕ್ಕೆ ನಿಮಗೆ ಹಕ್ಕು ಕೊಟ್ಟಿರುವಂಥ ಮತದಾನದ ಹಕ್ಕು. ಅದೇ ಥರ ಧಾರ್ಮಿಕ ಹಕ್ಕು, ನೀವು ಯಾವ ಧರ್ಮವನ್ನು ಬೇಕಾದ್ರೂ ಪಾಲಿಸ್ಬೋದು, ಅದಕ್ಕೆ ಸ್ವತಂತ್ರ. ಯಾವುದೇ ಒಂದು ಕಲ್ಚರ್ ಸಂಪ್ರದಾಯಗಳನ್ನ ನಿಮಗೆ ತೋರಿದಂಥ ಸಂಪ್ರದಾಯಗಳನ್ನ ಧರ್ಮಗಳನ್ನ ನೀವು ಸ್ವತಂತ್ರವಾಗಿ ಆಚರಣೆ ಮಾಡ್ಕೋಬೋದು, ಅಂಥ ಧಾರ್ಮಿಕ ಹಕ್ಕು. ಈಗ ಹೇಳಿ ಆಮೇಲೆ ವಾಕ್ ಸ್ವಾತಂತ್ರ್ಯ ಅಂತ ನಿಮ್ಗೆ ಅನಿಸಿದ್ದನ್ನು ನಿಮ್ಗೆ ಏನಾದ್ರು ಅನ್ಯಾಯ ಆದರೆ ಪ್ರತಿಭಟಿಸುವಂಥದ್ದು ವಾಕ್ ಸ್ವಾತಂತ್ರ್ಯ, ಅದನ್ನು ಕೂಡ ವಾಕ್ ಸ್ವಾತಂತ್ರ್ಯ ಕೊಟ್ಟರು. ಅದೇ ರೀತಿ ಈಗ ಹೇಳ್ತಾ ಹೋದರೆ ಅನೇಕ ಹಕ್ಕುಗಳನ್ನು ನಮ್ಮ ಜನಕ್ಕೆ ಬೇಕಾದಂಥ ಸ್ವತಂತ್ರದ ಹಕ್ಕು ಅಂದರೆ ಅವರು ಯಾವ ಪ್ರತಿಭಟನೆ ಮಾಡುವಂಥ ಹಕ್ಕು, ಅವ್ನು ಅನ್ಯಾಯ ಆದಾಗ ಎಲ್ಲಿ ಬೇಕಾದ್ರೂ ಕೂಡ ನ್ಯಾಯಬದ್ಧವಾಗಿ ಪ್ರತಿಭಟನೆ ಮಾಡಿ ಅವ್ರ ಹಕ್ಕನ್ನು ಸಾಧನೆ ಮಾಡುವಂಥ ಎಲ್ಲ ಹಕ್ಕುಗಳನ್ನು ಕೂಡ ಈ ಸಂವಿಧಾನದಲ್ಲಿ ಕೊಟ್ಟು ಸಮಾನತೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಹಕ್ಕನ್ನು ಸಂವಿಧಾನ ಕೊಟ್ಟುದರಿಂದಲೇ ಇವತ್ತು ನಮ್ಮ ದೇಶ ಅದರ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿದ ಸರ್ಕಾರಗಳು